ಸಾಹೇಬ್ರೆ, ನೀವು ಅದೇ ಎಲೆಕ್ಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದ್ರ ವಿಡಿಯೋ ನಾನು ತಗೊಂಡಿದ್ದೀನಿ. ಎದನ್ನೇನಾದರೂ ಮೇಲಧಿಕಾರಿಗಳಿಗೆ ತೋರಿಸಿದ್ರೆ ನೀವೇನು ಜೈಲಿಗೆ ಹೋಗ್ಬೇಕಾಗಿಲ್ಲ ಪಾಪ, ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಯ್ಯೋಯ್ಯೋ, ನಿಮ್ಮೊಬ್ಬರನ್ನೇ ಅಲ್ಲ, ನಮ್ಮಪ್ಪ ಅವ್ರ ಚಮಚ. ಏನಂತೀರ? ಮೇಡಮ್ ಆಗ ಮಾಡಬೇಡಿ ಮೇಡಮ್, ನನಗೂ ಹೆಂಡತಿ ಮಕ್ಕಳಿದ್ದಾರೆ ಮೇಡಮ್. ಓಹೋ, ಹೆಂಡತಿ ಮಕ್ಕಳೆಲ್ಲ ಕಷ್ಟ ಬಂದಾಗಲೇ ನೆನಪಾಗ್ತಾರ? ಹಾಗಾದರೆ ನೀವು ತುಂಬ ಸುಖವಾಗಿದ್ದಾಗ ಲಂಚ ಇಸ್ಕೊತಿರ್ತೀರಲ್ಲ, ಆಗ್ಯಾರು ನೆನಪಾಗ್ತಾರೆ? ಏನೋ ಯಜಮಾನರು ಹಣ ಕೊಡ್ತಾರೆ ಅಂತ ಹೇಳಿ ಎಂಜಲಕ್ಕೆ ಕಾಸೆಗೆ ಆಸೆ ಬಿದ್ದುಬಿಟ್ಟು ಈ ತಪ್ಪು ಕೆಲಸ ಮಾಡಿಬಿಟ್ಟೆ ಮೇಡಮ್. ಕ್ಷಮಿಸ್ಬಿಡಿ ದಯವಿಟ್ಟು. ಹೆಚ್ಚಿ ಎದಳ್ರಿ ಮೇಲೆ. ಮಣ್ಣು ಕೆಲಸ ಮಾಡಿ ನೀರು ಕೊಡಿ ಬಾಯಿ ಮುಕ್ಕಳಿಸ್ಬೇಕು ಅನ್ನೋಂಗಾಯ್ತು ನಿಮ್ಮ ಕತೆ. ಪಾರ್ವತಿ, ನಿನಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಿನಗೆ ಸಂಬಂಧ ಪಡೆದೇ ಇರೋ ವಿಚಾರಕ್ಕೆ ತಲೆ ಹಾಕಬೇಡ. ಮಾರಿಗುಡಿಗೂ ನನಗೂ ದೊಡ್ಡ ಸಂಬಂಧ ಇದೆ ಮಿಸ್ಟರ್ ವೀರಭದ್ರ. ಅದು ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರಿಗುಡಿ ನಾನು ಹುಟ್ಟಿದ್ದೂರು, ಮಾರಿಗುಡಿ ನನ್ನ ಗಂಡ ಹುಟ್ಟಿದ್ದೂರು, ಮಾರಿಗುಡಿ ನನ್ನ ಅತ್ತೆ ಇದ್ದೂರು, ಮಾರಿಗುಡಿ ನನಗೆ ಮುತ್ತೈದೆ ಭಾಗ್ಯ ಕೊಟ್ಟೂರು, ಮಾರಿಗುಡಿ ನಾನೊಬ್ಳು ಡಾಕ್ಟ್ರು ನನ್ನ ಕೈಲೂ ಜನಸೇವೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟೋರು. ಈ ಊರಿಗೆ ನಾನು ಮಗಳು ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸೊಸೆ ಅನ್ಸ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಯಾಕಂದರೆ ಈ ಊರಿನ ಮಣ್ಣಿನ ಮಗ ದೇವಿ ಪುತ್ರ ಶಿವ ನನ್ನ ಗಂಡ. ಭರತವ, ಆಗಿದ್ದೆಲ್ಲ ಮರ್ತ್ಬಿಟ್ಟು ಚೌಸ್ಬಿಡವ, ಇಲ್ಲಾಂದರೆ ಆಫೀಸರ್ಗೆ ತೊಂದರೆ ಆಗೋಯ್ತದೆ. ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ನಾನು ಬಿಡಬೇಕಲ್ವ ಛತ್ರಿ ಅಣ್ಣ? ಅಲ್ಲ, ಇದೇ ಥರ ನೀವುಗಳೆಲ್ಲ ಯಾಕೆ ಯೋಚನೆ ಮಾಡಲ್ಲ? ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಈ ಊರನ್ನ ಸರಿ ಮಾಡ್ಬೋದಿತ್ತಲ್ಲ? ಏನು ಮಾಡಬೇಕಿತ್ತು? ಮನೆಗೂ ಹೋಗಿ ಧೂಳು ಹೊಡಿಬೇಕಿತ್ತ? ಇಲ್ಲ ಊರು ಹಸುನೆಲ್ಲ ಕರ್ಕೊಂಡೋಗಿ ಮೇಯಿಸ್ಕೊಂಡು ಬರಬೇಕಿತ್ತ? ಊರಿನ ಜನರ ಪಾದ ತೊಳೆದು ನೀರು ಕುಡಿಬೇಕಿತ್ತು. ರೀ, ಒಳ್ಳೆ ಬುದ್ಧಿ ಅಂತೂ ನಿನಗಿಲ್ಲ. ಅಟ್ಲೀಸ್ಟ್ ನನ್ನ ಮಾತಾದರೂ ಸರಿಯಾಗಿ ಕೇಳಿಸ್ಕೊ. ರೀ ಸಾಹೇಬ್ರೆ, ನೀವು ನಮ್ಮ ಕಿರಾತಕ ಫಾದರು ಇಬ್ಬರು ಸೇರಿಕೊಂಡು ನಮ್ಮ ಹಳ್ಳಿಗೆ ಬರಬೇಕಾಗಿರೋ ಸವಲತ್ತುಗಳನ್ನ ನಮ್ಮ ಜನಗಳಿಗೆ ತಲುಪಿಸ್ತಾ ಇಲ್ಲ. ಏನೇನು ಕೆಲಸ ಬಾಕಿ ಇದೆ ಅನ್ನೋದನ್ನ ನಾನು ಪಟ್ಟಿ ಮಾಡ್ಕೊಂಡು ಬಂದೀನಿ, ಓದ್ತೀನಿ. ಇನ್ನು ಹಲವಾರು ಯೋಜನೆ. ಇದ್ಯಾವುದು ನಮ್ಮ ಹಳ್ಳಿಯಲ್ಲಿ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗೋದಕ್ಕೆ ಕಚಡ ಕೈಗಳು ಬಿಡ್ತಾ ಇಲ್ಲ. ಅಲ್ವೇನಯ್ಯ ವೀರಭದ್ರ? ಏನವ, ಹುಟ್ಟಿಸಿದಪ್ಪನೇ ಹೆಸರು ಹಿಡಿದು ಕರಿತಿದ್ಯಲ್ಲವ? ಹುಟ್ಟಿಸಿದ್ದಪ್ಪನೇ ನನಗೆ ಪಾರ್ವತಿ ಅಂತ ಹೆಸರಿಟ್ಟಿದ್ದಾನೆ ಅಂದಮೇಲೆ ನಾನು ಅವನ್ನ ವೀರಭದ್ರ ಅಂತ ಕರಿಬಾರ್ದ ಅಲ್ವಾ ವೀರು? ನೀನು ನನಗೆ ಮಗಳಾಗಿ ಹುಟ್ಟಿರೋದು ಮಸಿ ಬಟ್ಟೆನಲ್ಲಿ ಮಾಣಿಕ್ಯ ಕಟ್ದಂಗಾಗಿದೆ. ಅಯ್ಯೋ, ನಿನ್ನ ಬಾಯಲ್ಲಿ ಬರೋ ಗಾದೆಗೆ ಬೆಂಕಿ ಬಿತ್ತು. ಮಾತಿದ್ರೆ ಶುರು ಮಾಡ್ಕೊಂಡ್ಬಿಡ್ತೀಯಲ್ಲ. ಅಲ್ಲ, ನಿನ್ನ ವಯಸ್ಸಲ್ಲಿ ಜನ ಏನು ಮಾಡ್ತಾರೆ? ರಾಮಕೃಷ್ಣ ಅಂದ್ಕೊಂಡು ಮೊಮ್ಮಗನ ಆಡಿಸ್ಕೊಂಡು ತೀರ್ಥಯಾತ್ರೆಗೆ ಹೋಗ್ತಾರೆ. ಆದರೆ ನೀನೇನು ಮಾಡ್ತಿದ್ಯಾ? ಇಲ್ಲೇ ಕೂತ್ಕೊಂಡು ಚೆನ್ನಾಗಿ ಊರು ಹಾಳು ಮಾಡ್ತಿದ್ಯಾ. ನಿಂಗೇನು ಅನ್ಸಲ್ವಾ? ಜನ ಏನು ಪ್ರಶ್ನೆ ಮಾಡಲ್ಲ ಅನ್ನೋ ಧೈರ್ಯ ಅಲ್ವಾ ನಿನಗೆ? ಅಲ್ವೇನ್ರಿ ಸಾಹೇಬ್ರೆ? ಮೇಡಮ್, ನಾವು ಹೇಳಿದ ಕೆಲಸ ಮಾಡೋ ಆಳುಗಳು, ಹೇಳೋ ದೇವರು ನಿಮ್ಮಪ್ಪವರು. ಅಧಿಕಾರಿ ಮೇಲೆ ಕೈ ಮಾಡಬಾರ್ದು ಅನ್ನೋ ಗೌರವದಿಂದ ಸುಮ್ಮನೆ ಬಿಟ್ಟಿದ್ದೀನಿ. ಒಳ್ಳೊಳ್ಳೆ ಅಧಿಕಾರಿಗಳಿಗೆ, ಪ್ರಾಮಾಣಿಕರಿಗೆ ನಿಮ್ಮಂಥವ್ರು ಸೇರಿಕೊಂಡು ಕೆಟ್ಟ ಹೆಸರು ತರ್ತಿದ್ದೀರ. ಈ ಜಿಲ್ಲಾಧಿಕಾರಿ ನಮ್ಮ ಮನೆ ಮಗಳಿದ್ದಂಗೆ. ನನ್ನ ಗಂಡನ ಬಾಯಿ ತುಂಬ ಅಣ್ಣ ಅಂತ ಕರೀತಾಳ ಆ ಹುಡುಗಿ. ನೀನು ವಿಷಯ ಏನಾದರೂ ಅಲ್ಲಿ ಹೋದರೆ ಆ ಕ್ಷಣನೇ ಡಿಸ್ಮಿಸ್. ಮೇಡಮ್ ಬೇಡ ಮೇಡಮ್, ತಪ್ಪಾಯ್ತು ಮೇಡಮ್. ನೀವು ಹೇಳ್ದಂಗೆ ಕೇಳ್ತೀನಿ. ಏನು ಮಾಡಬೇಕು ಹೇಳಿ ಮೇಡಮ್? ನಿನಗೆ 3 ದಿನ ಟೈಮ್ ಕೊಡ್ತೀನಿ.
ನೀನಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಬೇಕು. ಆಗ ಈ ಹಳ್ಳಿಗೆ ಪ್ರಾಮಾಣಿಕ ಅಧಿಕಾರಿಗಳು ಬರ್ತಾರೆ. ಏನೋ ನಿಮ್ಮ ಹೆಸರನ್ನ ಜೀವನ ಪರ್ಯಂತ ಮರೆಯಲ್ಲ ಮೇಡಮ್. ನೀವು ಹೇಳಿದ ಕೆಲಸ ಮಾಡ್ತೀನಿ, ಕ್ಷಮಿಸಿ ಮೇಡಮ್. ನಾನು ಬರ್ತೀನಿ ಮೇಡಮ್. ಛ, ವ್ಯವಸಾಯಕ್ಕೆ ವರ್ಷ, ವ್ಯಾಪಾರಕ್ಕೆ ನಿಮಿಷ ಅಂದಂಗೆ ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋ ಎಲ್ಲ ಕೆಲಸಕ್ಕೂ ಕಲ್ಲು ಹಾಕ್ಬಿಟ್ಲಲ್ಲೋ ಈ ಪಾರ್ವತಿ. ದಣಿ, ನೀವು ಮಗಳು ಅಂತ ಬಸಿ ಸದ್ರ ಜಾಸ್ತಿ ಕೊಟ್ರಿ ಅನ್ನಿಸ್ತದೆ. ವಂಚಕನಿಗೆ ಸಂಚು ಕೊಟ್ರೆ ಆಗುತ್ತೇನೋ? ನಾನು ಈ ಪಾರ್ವತಿನ ತುಂಬ ಹಗುರವಾಗಿ ತಗೊಂಡ್ಬಿಟ್ಟೆ ಅನಿಸುತ್ತೆ. ಅಲ್ಲ ದಣಿ, ಏಟೊಂದು ಸಾರಿ ನಿಮ್ಮ ಮನೆಗೆ ಬಂದು ನಿಮ್ಮ ಎದುರಿಗೇನೆ ಗುಣ ಹಾಕ್ಬಿಟ್ಟೋಗೋರೆ. ಅದು ಅಲ್ಲದೆ ಮನೆಗೆ ಬಂದು ಸವಾಲು ಹಾಕ್ಬಿಟ್ಟೋಗೋರೆ. ಆದರೂ ನೀವು ಸುಮ್ಕೆ ಬಿಟ್ಬಿಟ್ಟಿದ್ದೀರಾ. ಮಗಳು ಅನ್ನೋ ಮಮಕಾರ ಅನ್ನಿಸ್ತದೆ ಅಲ್ಲೂರ? ಸತ್ತವ್ರಿಗೆ ಸಂಘ ಇಲ್ಲ, ಕೆಟ್ಟವ್ರಿಗೆ ನೆಂಟ್ರಿಲ್ಲ ಕಣೋ ಛತ್ರಿ. ನನಗೆ ಹುಟ್ಟಿದ ರಕ್ತ ನನ್ನ ರಕ್ತನೇ ಹೆಪ್ಪು ಕಟ್ಟೋಂಗೆ ಮಾಡ್ತಿದೆ ಅಂದರೆ ನನ್ನ ರಕ್ತ ಕುದ್ದು ಕುದ್ದು ಆವಿಯಾಗಲ್ವೇನೋ? ನನ್ನ ಜೀವನದ ಶತ್ರುನೇ ಪಾರ್ವತಿ ಆಗಿದ್ದಾಳೆ. ಅಂಥವಳನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಸುಮ್ಕೆ ಬಿಡೋದು ಉಂಟೆ ದಣೆ? ಪಂಚಾಯತಿ ಆಫೀಸರೆಲ್ಲ ಭಯ ಬಿದ್ದೊಂಟೋಗೋರೆ. ಅದು ಅಲ್ಲದೆ ನಿಮ್ಮ ಮನೆಗೆ ಬಂದು ನಿಮ್ಮ ಮುಂದೆನೆ ಸವಾಲು ಹಾಕ್ಬಿಟ್ಟೋಗೋರೆ. ಬಿಡ್ಲೇಬಾರ್ದು ದಣಿ, ಬಿಡ್ಲೇಬಾರ್ದು. ಸಾಧ್ಯನೇ ಇಲ್ಲ ಕಣೋ. ಸಂಘದಂತೆ ಬುದ್ಧಿ, ಅನ್ನದಂತೆ ಲದ್ದಿ ಅನ್ನೋ ಹಾಗೆ ನನ್ನ ವಿರುದ್ಧವಾಗಿರೋ ಆ ಪಾರ್ವತಿಗೆ ಎಂಥ ಪಾಠ ಕಲಿಸ್ತೀನಿ ಅಂದರೆ, LKG ಯಿಂದ ಹಿಡಿದು ಕಾಲೇಜ್ನಲ್ಲಿ ಡಾಕ್ಟ್ರಿಗಿರಿ ಕಲಿಸಿರೋ ಅವ್ರ ಎಲ್ಲ ಮೇಷ್ಟ್ರುಗಳು ನಾನು ಕಲಿಸೋ ಪಾಠ ನೋಡಿ ನಿಬ್ಬೆರಗಾಗಬೇಕು. ಅಂಥ ಪಾಠ ಕಲಿಸ್ತೀನಿ. ಅದು ಹೇಗಿರುತ್ತೆ ಅಂದರೆ, ಸೀಗೆ ಎಡೆನಲ್ಲಿ ಬಾಳೆ ಎಲೆ ಸಿಕ್ಕಾಕೊಂಡು ಹರಿದೋಗುತ್ತಲ್ಲ, ಹಂಗಿರುತ್ತೆ. ದಣಿ, ಪ್ರತಿ ಕಿತಾನೂ ಹಿಂಗೆ ಹೇಳ್ತಾನೆ ಇರ್ತೀವಿ, ಆದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಛತ್ರಿ, ದಣಿ, ಯಾವತ್ತಾದರೂ ನಾನು ಎಕ್ಕಡನ ಹತ್ತಿರದಿಂದ ನೋಡಿದೀಯಾ? ಇಲ್ಲ. ಯಾಕೆ ದಣಿ? ಇವತ್ತು ಅದಕ್ಕೆ ನೀನು ಕೆನ್ನೆನ ತೋರ್ಸೋಣ ಅಂತಿದ್ದೀನಿ. ಕೆಪ್ಪಾಯ್ತು ದಣಿ, ಹೊಟ್ಟೆ ಉರಿ ತಡಿಯೋಕ್ಕಾಗಿಲ್ಲ. ಈ ಬಡಬಾಯಿಂದ ಮಾತು ಬಂದ್ಬಿಡ್ತು, ಸೋಮಿಸ್ಬಿಡಿ. ಹಗಲು ಸತ್ತರೆ ಅಕ್ಕಿಗೆ ಗತಿ ಇಲ್ಲ, ಇರುಳು ಸತ್ತರೆ ಎಣ್ಣೆಗೆ ಗತಿ ಇಲ್ಲ. ಅಂಥವನು ನನ್ನ ಮುಂದೆ ಇಂಥ ಮಾತೆಲ್ಲ ಆಡ್ತೀಯೇನೋ? ಆ ಶಿವಗೆ ಫೋನ್ ಮಾಡಿ ಏನೋ ಮುಖ್ಯವಾದ ವಿಷಯ ಮಾತಾಡೋದಿದೆ ಯಜಮಾನರು, ಈಗಲೇ ಮನೆಗೆ ಬಾ ಅಂತ ಹೇಳು. ವಾ, ಅಂದರೆ ದೋಣಿಗಳ ತಲೆ ಒಳಗೆ ಏನೋ ಓಡ್ತಾ ಐತೆ ಅಂತ. ಇನ್ನು ಶಿವಣ್ಣನಿಗೆ ಏನು ಕಾದಾಯ್ತೋ ಏನೋ.